ನಮಸ್ಕಾರ ಸ್ನೇಹಿತರೆ. ಪ್ರತಿಯೊಬ್ಬರೂ ಜೀವನದಲ್ಲಿ ಹಣವಂತರಾಗಬೇಕು ಎಂದು ಕನಸು ಕಾಣುತ್ತಾರೆ. ದೊಡ್ಡ ಮನೆ, ಒಳ್ಳೆಯ ಕಾರು, ಕುಟುಂಬಕ್ಕೆ ಸುಖಕರ ಜೀವನ, ಯಾರ ಮುಂದೆ ಕೈಚಾಚದ ಸ್ಥಿತಿ, ಇವೆಲ್ಲವೂ ಪ್ರತಿಯೊಬ್ಬರ ಮನಸ್ಸಿನ ಆಸೆ. ಆದರೆ ಹಲವರು ಒಂದು ದೊಡ್ಡ ತಪ್ಪು ಮಾಡ್ತಾರೆ. ಶ್ರೀಮಂತರಾಗುವುದು ಅಂದರೆ ಕೇವಲ ಹೆಚ್ಚು ಹಣ ಸಂಪಾದಿಸೋದೆಂದು ಭಾವಿಸುತ್ತಾರೆ. ಆದರೆ ನಿಜವಾದ ಶ್ರೀಮಂತರ ಜೀವನವನ್ನು ಗಮನಿಸಿದರೆ ಅವರು ಗುಪ್ತವಾಗಿ ಪ್ರತಿದಿನ ಕೆಲವು ಚಿಕ್ಕ ಚಿಕ್ಕ ಅಭ್ಯಾಸಗಳನ್ನು ಮಾಡುತ್ತಾರೆ. ಈ ಅಭ್ಯಾಸಗಳು ಹೊರಗೆ ಯಾರಿಗೂ ಕಾಣುವುದಿಲ್ಲ, ಆದರೆ ಅವು ಅವರ ಜೀವನವನ್ನು ನಿಧಾನವಾಗಿ ಸಂಪೂರ್ಣವಾಗಿ ಬದಲಾಯಿಸುತ್ತವೆ. ಇಂದು ನಾನು ನಿಮಗೆ ಹೇಳಲಿರುವಂತಹ ಈ 10 ಗುಪ್ತ ಕೆಲಸಗಳು ಸಾಮಾನ್ಯ ಕೆಲಸಗಳಂತೆ ಕಾಣಬಹುದು. ಆದರೆ ನೀವು ಇವುಗಳನ್ನು ಪ್ರತಿದಿನ ಶಾಂತವಾಗಿ ಅನುಸರಿಸಿದರೆ ನಿಮ್ಮ ಚಿಂತನೆ ಬದಲಾಗುತ್ತದೆ, ನಿಮ್ಮ ಹಣದ ಸ್ಥಿತಿ ಬದಲಾಗುತ್ತದೆ ಮತ್ತು ನಿಮ್ಮ ಭವಿಷ್ಯವು ಬದಲಾಗುತ್ತದೆ. ಹಾಗಾದರೆ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ, ಏಕೆಂದರೆ ಈ 10 ಕೆಲಸಗಳಲ್ಲಿ ಒಂದೇ ಒಂದು ಕೆಲಸವು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಹಾಗಾದರೆ ಬನ್ನಿ, ಆ ಗುಪ್ತ ಕೆಲಸಗಳು ಯಾವ್ಯಾವು ಇಂದು ನೋಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಮೊದಲನೇ ಕೆಲಸ ಬೆಳಗ್ಗೆ ಬೇಗ ಎದ್ದೇಳೋದು. ಸ್ನೇಹಿತರೆ, ಶ್ರೀಮಂತರಾಗಬೇಕು ಅಂದರೆ ಮೊದಲು ನಿಮ್ಮ ಸಮಯದ ಮೇಲೆ ನಿಯಂತ್ರಣವನ್ನು ಇರಿಸಬೇಕು. ಬೆಳಗ್ಗೆ ಬೇಗ ಎದ್ದೇಳೋದು ತುಂಬ ಸರಳ ಅಭ್ಯಾಸದಂತೆ ಕಾಣಬಹುದು, ಆದರೆ ಇದು ಯಶಸ್ಸಿನ ಮೊದಲ ಗುಟ್ಟು. ಹೆಚ್ಚಿನ ಜನರು ಬೆಳಗ್ಗೆ ತಡವಾಗಿ ಎದ್ದೇಳ್ತಾರೆ. ಅವರು ದಿನವನ್ನೇ ಒತ್ತಡದಿಂದ ಪ್ರಾರಂಭಿಸುತ್ತಾರೆ. ಆದರೆ ಯಶಸ್ವಿಯಾದ ಜನರು ಸೂರ್ಯೋದಯಕ್ಕೂ ಮೊದಲು ಎದ್ದೇಳ್ತಾರೆ, ಏಕೆಂದರೆ ಬೆಳಗಿನ ಸಮಯ ಮನಸ್ಸಿಗೆ ಶಾಂತಿ ಕೊಡುತ್ತದೆ. ಆ ಸಮಯದಲ್ಲಿ ಯಾರೂ ಡಿಸ್ಟರ್ಬ್ ಮಾಡೋದಿಲ್ಲ, ನಿಮ್ಮ ಆಲೋಚನೆಗಳು ಸ್ಪಷ್ಟವಾಗಿರುತ್ತವೆ. ಬೆಳಗ್ಗೆ ಬೇಗ ಎದ್ದರೆ ನೀವು ದಿನದ ಗುರಿಗಳನ್ನು ಯೋಜಿಸಬಹುದು, ವ್ಯಾಯಾಮ ಮಾಡಬಹುದು, ಪುಸ್ತಕ ಓದಬಹುದು, ಹೊಸ ಕೌಶಲ್ಯ ಕಲಿಯಬಹುದು. ಈ ಸಮಯವೇ ನಿಮ್ಮ ಭವಿಷ್ಯ ನಿರ್ಮಾಣ ಮಾಡುವ ಸಮಯ. 1 ಗಂಟೆ ಹೆಚ್ಚಾಗಿ ನಿದ್ರೆ ಮಾಡೋದ್ರಿಂದ ಜೀವನ ಬದಲಾಗೋದಿಲ್ಲ, ಆದರೆ 1 ಗಂಟೆ ಬೇಗ ಎದ್ದು ನಿಮ್ಮ ಕನಸುಗಳಿಗಾಗಿ ಕೆಲಸ ಮಾಡಿದರೆ ಜೀವನವೇ ಬದಲಾಗಬಹುದು. ಯಶಸ್ವಿಯಾದ ಹಲವಾರು ಉದ್ಯಮಿಗಳು, ನಾಯಕರು ಮತ್ತು ಶ್ರೀಮಂತರು ಬೆಳಗ್ಗೆ ಬೇಗ ಎದ್ದೇಳುವ ಅಭ್ಯಾಸವನ್ನು ಹೊಂದಿದ್ದಾರೆ, ಏಕೆಂದರೆ ಅವರಿಗೆ ಗೊತ್ತು, ಸಮಯವನ್ನು ಗೆದ್ದವನೇ ಜೀವನವನ್ನು ಗೆಲ್ಲುತ್ತಾನೆ. ಆದ್ದರಿಂದ ನಾಳೆಯಿಂದಲೇ ಒಂದು ನಿರ್ಧಾರ ಮಾಡಿ, ಬೆಳಗ್ಗೆ 5 ಗಂಟೆ ಅಥವಾ 6 ಗಂಟೆಗೆ ಎದ್ದು ನೋಡಿ. ಮೊದಲ ಕೆಲ ದಿನಗಳು ಕಷ್ಟವಾಗಬಹುದು, ಆದರೆ ನಿಧಾನವಾಗಿ ಅದು ನಿಮ್ಮ ಶಕ್ತಿಯಾಗುತ್ತದೆ. ಎರಡನೆಯ ಕೆಲಸ ಹಣವನ್ನು ಗೌರವಿಸುವುದು. ಹಣವನ್ನು ಪ್ರೀತಿಸುವುದು ಮತ್ತು ಹಣವನ್ನು ಗೌರವಿಸುವುದು ಎರಡು ಬೇರೆ ವಿಷಯಗಳು. ಶ್ರೀಮಂತರು ಹಣವನ್ನು ವ್ಯರ್ಥ ಮಾಡೋದಿಲ್ಲ, ಅವರು ಪ್ರತಿಯೊಂದು ರೂಪಾಯಿಯ ಮೌಲ್ಯವನ್ನು ಅರಿತಿರುತ್ತಾರೆ. ಹೆಚ್ಚಿನ ಜನರು ಹಣ ಬಂದ ಕೂಡಲೇ ಖರ್ಚು ಮಾಡುತ್ತಾರೆ. ಹೊಸ ಮೊಬೈಲ್, ಅನವಶ್ಯಕ ಶಾಪಿಂಗ್, ಇತರರಿಗೆ ತೋರಿಸಲು ಖರ್ಚು, ಇವೆಲ್ಲವೂ ನಿಧಾನವಾಗಿ ಅವರನ್ನು ಸಾಲದೊಳಗೆ ತಳ್ಳುತ್ತದೆ. ಆದರೆ ಶ್ರೀಮಂತ ಮನಸ್ಥಿತಿ ಇರುವವರು ಮೊದಲು ಹಣವನ್ನು ಉಳಿಸುತ್ತಾರೆ, ನಂತರ ಮಾತ್ರ ಖರ್ಚು ಮಾಡುತ್ತಾರೆ. ಅವರು ತಮ್ಮ ಹಣವನ್ನು ಕೆಲಸಕ್ಕೆ ಹಾಕುತ್ತಾರೆ. ಉದಾಹರಣೆಗೆ ಹೂಡಿಕೆ, ವ್ಯವಹಾರ, ಹೊಸ ಕೌಶಲ್ಯ ಕಲಿಯುವುದು. ನೀವು ಹಣವನ್ನು ಗೌರವಿಸಿದರೆ ಹಣವು ನಿಮ್ಮ ಜೀವನದಲ್ಲಿ ಉಳಿಯುತ್ತದೆ, ಆದರೆ ಹಣವನ್ನು ನಿರ್ಲಕ್ಷಿಸಿದರೆ ಅದು ನಿಮ್ಮ ಕೈಯಿಂದ ಬೇಗ ಹೋಗುತ್ತದೆ. ಪ್ರತಿದಿನ ನಿಮ್ಮ ಖರ್ಚುಗಳನ್ನು ಬರೆಯಿರಿ. ಯಾವ ಖರ್ಚು ಅಗತ್ಯ, ಯಾವುದು ವ್ಯರ್ಥ ಎಂದು ಗಮನಿಸಿ. ಈ ಸಣ್ಣ ಅಭ್ಯಾಸವೇ ನಿಮಗೆ ದೊಡ್ಡ ಆರ್ಥಿಕ ಶಿಸ್ತನ್ನು ತಂದುಕೊಡುತ್ತದೆ. 1 ರೂಪಾಯಿಯನ್ನು ಉಳಿಸುವ ವ್ಯಕ್ತಿಯೇ ಮುಂದೆ ಲಕ್ಷಗಳನ್ನು ಉಳಿಸಬಲ್ಲನು. ಮೂರನೆಯ ಕೆಲಸ ಪ್ರತಿದಿನ ಹೊಸದನ್ನು ಕಲಿಯುವುದು. ಇಂದಿನ ಜಗತ್ತಿನಲ್ಲಿ ಹಣಕ್ಕಿಂತ ದೊಡ್ಡ ಆಸ್ತಿ ಏನು ಗೊತ್ತಾ? ಜ್ಞಾನ. ಶ್ರೀಮಂತರು ಯಾವಾಗಲೂ ಕಲಿಯುವುದನ್ನು ನಿಲ್ಲಿಸೋದಿಲ್ಲ. ಅವರು ಪ್ರತಿದಿನ ಪುಸ್ತಕ ಓದುತ್ತಾರೆ, ವಿಡಿಯೋ ನೋಡುತ್ತಾರೆ, ಹೊಸ ಐಡಿಯಾಗಳನ್ನು ಕಲಿಯುತ್ತಾರೆ. ಸಾಮಾನ್ಯ ಜನರು ಸಮಯ ಸಿಕ್ಕರೆ ಮನೋರಂಜನೆ ಹುಡುಕುತ್ತಾರೆ, ಆದರೆ ಯಶಸ್ವಿಯಾದ ಜನರು ಸಮಯ ಸಿಕ್ಕರೆ ತಮ್ಮ ಮೆದುಳುಗಳನ್ನು ಅಭಿವೃದ್ಧಿಪಡಿಸಿಕೊಳ್ತಾರೆ. ಒಂದು ಹೊಸ ಕೌಶಲ್ಯ ನಿಮ್ಮ ಜೀವನವನ್ನು ಸಂಪೂರ್ಣ ಬದಲಾಯಿಸಬಹುದು. ಉದಾಹರಣೆಗೆ ಡಿಜಿಟಲ್ ಮಾರ್ಕೆಟಿಂಗ್, ವಿಡಿಯೋ ಎಡಿಟಿಂಗ್, ಬಿಸ್ನೆಸ್, ಕಮ್ಯುನಿಕೇಷನ್, ಹೂಡಿಕೆ ಬಗ್ಗೆ ಜ್ಞಾನ. ನೀವು ಇಂದು ಕಲಿಯುತ್ತಿರುವಂತಹ ಒಂದು ಕೌಶಲ್ಯ ನಾಳೆ ನಿಮಗೆ ಸಾವಿರಾರು ರೂಪಾಯಿ ಸಂಪಾದಿಸಬಹುದು. ಪ್ರತಿದಿನ ಕನಿಷ್ಠ 30 ನಿಮಿಷ ನಿಮ್ಮ ಬೆಳವಣಿಗೆಗಾಗಿ ಮೀಸಲಿಡಿ. ಒಂದು ಪುಸ್ತಕದ ಕೆಲವು ಪುಟ ಓದಿ, ಒಂದು ಶಿಕ್ಷಣ ವಿಡಿಯೋ ನೋಡಿ, ಹೊಸ ವಿಚಾರ ಕಲಿಯಿರಿ. ಜ್ಞಾನದ ಮೇಲೆ ಹೂಡಿಕೆ ಮಾಡಿದ ವ್ಯಕ್ತಿ ಎಂದಿಗೂ ಬಡವನಾಗುವುದಿಲ್ಲ. 4ನೆಯ ಕೆಲಸ ಗುರಿಗಳನ್ನು ಬರೆಯುವುದು. ಹೆಚ್ಚಿನ ಜನರು ಜೀವನದಲ್ಲಿ ಏನು ಮಾಡಬೇಕು ಅನ್ನೋದೇ ಸ್ಪಷ್ಟವಾಗಿರೋದಿಲ್ಲ. ಅದಕ್ಕೆ ಹಲವಾರು ವರ್ಷಗಳ ಕಾಲ ಒಂದೇ ಜಾಗದಲ್ಲಿ ಉಳಿದುಕೊಳ್ತಾರೆ. ಶ್ರೀಮಂತರಾಗಬೇಕೆಂದರೆ ಮೊದಲು ನಿಮ್ಮ ಗುರಿ ಸ್ಪಷ್ಟವಾಗಿರಬೇಕು. ನೀವು ಎಷ್ಟು ಹಣ ಸಂಪಾದಿಸಬೇಕು, ಯಾವ ಜೀವನ ಬಯಸುತ್ತಿದ್ದೀರಾ, ಯಾವ ವಯಸ್ಸಿನಲ್ಲಿ ಯಶಸ್ಸು ಬೇಕು,
ಈ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಗುರಿಗಳನ್ನು ಬರೆಯುವುದು ಒಂದು ಮಾಯೆಯಂತಿದೆ, ಏಕೆಂದರೆ ನೀವು ಬರೆಯುವಾಗ ನಿಮ್ಮ ಮೆದುಳು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತದೆ. ಪ್ರತಿದಿನ ಬೆಳಗ್ಗೆ ಅಥವಾ ರಾತ್ರಿ ನಿಮ್ಮ ಗುರಿಗಳನ್ನು ಓದಿ. ನೀವು ಯಾವ ದಿಕ್ಕಿನಲ್ಲಿ ಹೋಗುತ್ತಿದ್ದೀರಿ ಅನ್ನೋದು ನಿಮಗೆ ನೆನಪಾಗುತ್ತದೆ. ಗುರಿ ಇಲ್ಲದ ಜೀವನ ಅಂದರೆ ದಿಕ್ಕಿಲ್ಲದ ಹಡಗಿನಂತೆ. ಅದು ಎಲ್ಲಿಗೆ ಹೋಗುತ್ತದೋ ಯಾರಿಗೂ ಗೊತ್ತಿಲ್ಲ. ಆದರೆ ಸ್ಪಷ್ಟ ಗುರಿ ಹೊಂದಿರುವ ವ್ಯಕ್ತಿ ನಿಧಾನವಾಗಿ ತನ್ನ ಕನಸಿನ ಜೀವನದ ಕಡೆಗೆ ಸಾಗುತ್ತಾನೆ. 5ನೆಯ ಕೆಲಸ ಆರೋಗ್ಯದ ಮೇಲೆ ಗಮನ ಕೊಡುವುದು. ಹಣ ಇದ್ದರೂ ಆರೋಗ್ಯ ಇಲ್ಲದಿದ್ದರೆ ಆ ಜೀವನಕ್ಕೆ ಅರ್ಥವೇ ಇಲ್ಲ. ಶ್ರೀಮಂತರು ತಮ್ಮ ಆರೋಗ್ಯವನ್ನು ತುಂಬ ಕಾಳಜಿಯಿಂದ ನೋಡಿಕೊಳ್ತಾರೆ, ಏಕೆಂದರೆ ಅವರಿಗೆ ಗೊತ್ತು ಆರೋಗ್ಯವೇ ನಿಜವಾದ ಸಂಪತ್ತು. ಪ್ರತಿದಿನ ಸ್ವಲ್ಪ ವ್ಯಾಯಾಮ ಮಾಡಿ, ಒಳ್ಳೆಯ ಆಹಾರ ತಿನ್ನಿರಿ, ಸಾಕಷ್ಟು ನೀರು ಕುಡಿಯಿರಿ, ನಿದ್ರೆ ಸರಿಯಾಗಿ ಮಾಡಿ. ಹೆಚ್ಚಿನ ಜನರು ತಮ್ಮ ದೇಹವನ್ನು ನಿರ್ಲಕ್ಷಿಸುತ್ತಾರೆ, ನಂತರ ಆಸ್ಪತ್ರೆಗಳಲ್ಲಿ ಹಣ ಖರ್ಚು ಮಾಡುತ್ತಾರೆ. ಆರೋಗ್ಯಕರ ದೇಹ ಇದ್ದರೆ ಮಾತ್ರ ನೀವು ಹೆಚ್ಚು ಕೆಲಸ ಮಾಡಬಹುದು, ಹೆಚ್ಚು ಯೋಚಿಸಬಹುದು, ಹೆಚ್ಚು ಸಂಪಾದಿಸಬಹುದು. ನಿಮ್ಮ ದೇಹವೇ ನಿಮ್ಮ ಜೀವನದ ಇಂಜಿನ್, ಅದನ್ನು ಕಾಪಾಡಿಕೊಳ್ಳಿ. 6ನೆಯ ಕೆಲಸ ನಕಾರಾತ್ಮಕ ಜನರಿಂದ ದೂರ ಇರುವುದು. ನಿಮ್ಮ ಸುತ್ತಲಿನ ಜನರು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತಾರೆ. ಯಾವಾಗಲೂ ದೂರು ಹೇಳುವವರು, ಕನಸುಗಳನ್ನು ಹಾಸ್ಯ ಮಾಡುವವರು, ನಿನ್ನಿಂದ ಆಗಲ್ಲ ಅನ್ನುವವರು, ಅವರು ನಿಧಾನವಾಗಿ ನಿಮ್ಮ ಆತ್ಮವಿಶ್ವಾಸವನ್ನು ಕೊಲ್ಲುತ್ತಾರೆ. ಶ್ರೀಮಂತ ಮನಸ್ಥಿತಿ ಇರುವಂಥವರು ಪಾಸಿಟಿವ್ ಜನರ ಜೊತೆ ಸಮಯ ಕಳೆಯುತ್ತಾರೆ. ಅವರು ಪ್ರೇರಣೆ ನೀಡುವಂಥವರ ಜೊತೆ ಇರುತ್ತಾರೆ. ನಿಮ್ಮ ಸುತ್ತಲಿನ ವಾತಾವರಣ ನಿಮ್ಮ ಆಲೋಚನೆಗಳನ್ನು ಬದಲಾಯಿಸುತ್ತದೆ. ಆದ್ದರಿಂದ ನಿಮ್ಮ ಕನಸುಗಳನ್ನು ಬೆಂಬಲಿಸುವಂಥವರ ಜೊತೆಗೆ ಇರಿರಿ. ನಿಮ್ಮ ಬೆಳವಣಿಗೆಗೆ ಸಹಾಯ ಮಾಡುವವರ ಜೊತೆ ಮಾತನಾಡಿ. ಸರಿಯಾದ ಜನರ ಜೊತೆ ಇದ್ದರೆ ನಿಮ್ಮ ಜೀವನದ ವೇಗವೇ ಬದಲಾಗುತ್ತದೆ. 7ನೆಯ ಕೆಲಸ ಆದಾಯ ಹಲವು ಮಾರ್ಗವನ್ನು ನಿರ್ಮಿಸೋದು. ಒಂದು ಸಂಬಳದ ಮೇಲೆ ಮಾತ್ರ ಜೀವನ ನಡೆಸುವುದು ಇಂದಿನ ಕಾಲದಲ್ಲಿ ಅಪಾಯಕರ. ಶ್ರೀಮಂತರು ಯಾವಾಗಲೂ ಹಲವಾರು ಆದಾಯದ ಮಾರ್ಗಗಳನ್ನು ನಿರ್ಮಿಸುತ್ತಾರೆ. ಉದಾಹರಣೆಗೆ ವ್ಯವಹಾರ, ಹೂಡಿಕೆ, ಯೂಟ್ಯೂಬ್, ಫೈನಾನ್ಸ್, ಆನ್ಲೈನ್ ಆದಾಯ. ಒಂದು ಆದಾಯ ನಿಂತರೂ ಮತ್ತೊಂದು ಆದಾಯ ಅವರನ್ನು ಕಾಪಾಡುತ್ತದೆ. ಹೆಚ್ಚಿನ ಜನರು ಒಂದೇ ಕೆಲಸದ ಮೇಲೆ ಅವಲಂಬಿತರಾಗುತ್ತಾರೆ. ಆದರೆ ಯಶಸ್ವಿ ಆದವರು ತಮ್ಮ ಹಣವನ್ನು ಹಲವು ಕಡೆ ಕೆಲಸ ಮಾಡಿಸುತ್ತಾರೆ. ನೀವು ಕೂಡ ಒಂದು ಸಣ್ಣ ಸೈಡ್ ಇನ್ಕಮನ್ನು ಪ್ರಾರಂಭಿಸಿ. ಅದು ಮೊದಲಿಗೆ ಚಿಕ್ಕದಾಗಿರಬಹುದು, ಆದರೆ ಮುಂದೆ ದೊಡ್ಡದಾಗಬಹುದು. 8ನೆಯ ಕೆಲಸ ಸಮಯ ವ್ಯರ್ಥ ಮಾಡದೇ ಇರುವುದು. ಸಮಯವೇ ಜೀವನ. ಸಮಯವನ್ನು ವ್ಯರ್ಥ ಮಾಡಿದರೆ ಜೀವನವನ್ನೇ ವ್ಯರ್ಥ ಮಾಡಿದಂತಾಗುತ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಗಂಟೆಗಟ್ಟಲೆ ಕಾಲ ಕಳೆಯುವುದು, ಉದ್ದೇಶವಿಲ್ಲದೆ ಮಾತುಗಳು, ದಿನವಿಡೀ ಆಲಸ್ಯ, ಇವೆಲ್ಲವೂ ನಿಮ್ಮ ಜೀವನವನ್ನು ಕದ್ದುಕೊಳ್ಳುತ್ತವೆ. ಶ್ರೀಮಂತರು ತಮ್ಮ ಸಮಯವನ್ನು ತುಂಬ ಜಾಗರೂಕತೆಯಿಂದ ಬಳಸುತ್ತಾರೆ. ಪ್ರತಿದಿನ ನಿಮ್ಮ ಸಮಯ ಎಲ್ಲಿಗೆ ಹೋಗುತ್ತಿದೆ ಎನ್ನುವುದನ್ನು ಗಮನಿಸಿ. 1 ಗಂಟೆ ವ್ಯರ್ಥ ಮಾಡಿದರೆ ಅದು ಮತ್ತೆ ಜೀವನದಲ್ಲಿ ಮರಳಿ ಬರುವುದಿಲ್ಲ. ಸಮಯವನ್ನು ಗೌರವಿಸುವ ವ್ಯಕ್ತಿಯೇ ಯಶಸ್ಸನ್ನು ಪಡೆಯುತ್ತಾನೆ. 9ನೆಯ ಕೆಲಸ ಭಯ ಇದ್ದರೂ ಕೆಲಸ ಪ್ರಾರಂಭಿಸುವುದು. ಹೆಚ್ಚಿನ ಜನರು ಸರಿ ಸಮಯ ಬಂದ ಮೇಲೆ ಮಾಡ್ತೀನಿ ಅಂತ ಹೇಳುತ್ತಾ ಜೀವನ ಕಳೆಯುತ್ತಾರೆ. ಆದರೆ ನಿಜ ಏನೆಂದರೆ ಪರಿಪೂರ್ಣ ಸಮಯ ಎಂದಿಗೂ ಬರುವುದಿಲ್ಲ. ಶ್ರೀಮಂತರು ಭಯ ಇದ್ದರೂ ಆರಂಭಿಸುತ್ತಾರೆ. ಅವರಿಗೆ ವಿಫಲತೆ ಭಯವಾಗುವುದಿಲ್ಲ, ಏಕೆಂದರೆ ಪ್ರತಿಯೊಂದು ವಿಫಲತೆಯು ಒಂದು ಪಾಠ ಅಂತ ಅವರಿಗೆ ಗೊತ್ತು. ನೀವು ಈ ವ್ಯವಹಾರ ಆರಂಭಿಸಬೇಕಾ, ಯೂಟ್ಯೂಬ್ ಶುರು ಮಾಡಬೇಕಾ, ಹೊಸ ಕೌಶಲ್ಯ ಕಲಿಬೇಕಾ, ಈಗ ಹಿಂದೆ ಪ್ರಾರಂಭಿಸಿ. ಮೊದಲ ಹೆಜ್ಜೆ ಹಾಕಿದಾಗ ಮಾತ್ರ ಜೀವನ ಬದಲಾಗಲು ಶುರುವಾಗುತ್ತದೆ. 10ನೆಯ ಕೆಲಸ ಪ್ರತಿದಿನ ಕೃತಜ್ಞತೆಯನ್ನು ಅನುಭವಿಸುವುದು. ಇದು ಬಹಳ ಜನ ನಿರ್ಲಕ್ಷಿಸುವಂಥ ಅಭ್ಯಾಸ, ಆದರೆ ಇದು ಜೀವನವನ್ನು ಒಳಗಿನಿಂದ ಬದಲಾಯಿಸುತ್ತದೆ. ಪ್ರತಿದಿನ ನಿಮ್ಮ ಬಳಿ ಇರುವುದಕ್ಕೆ ಧನ್ಯವಾದ ಹೇಳಿ. ಕುಟುಂಬ, ಆರೋಗ್ಯ, ಆಹಾರ, ಅವಕಾಶಗಳು ಇವೆಲ್ಲವೂ ಆಶೀರ್ವಾದಗಳು. ಕೃತಜ್ಞತೆ ಹೊಂದಿರುವ ವ್ಯಕ್ತಿ ಮನಃಶಾಂತಿಯನ್ನು ಪಡೆಯುತ್ತಾನೆ ಮತ್ತು ಶಾಂತ ಮನಸ್ಸೇ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ. ಶ್ರೀಮಂತರು ಕೇವಲ ಹಣದಲ್ಲಿ ಮಾತ್ರ ಶ್ರೀಮಂತರಲ್ಲ, ಅವರು ಮನಸ್ಸು ಕೂಡ ಶ್ರೀಮಂತರಾಗಿರುತ್ತದೆ. ಪ್ರತಿ ರಾತ್ರಿ ಮಲಗುವ ಮೊದಲು ಇಂದು ನಡೆದ 3 ಒಳ್ಳೆಯ ವಿಷಯಗಳನ್ನು ನೆನಪಿಸಿಕೊಳ್ಳಿ. ಈ ಸಣ್ಣ ಅಭ್ಯಾಸ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರಬಹುದು. ಸ್ನೇಹಿತರೆ, ಶ್ರೀಮಂತರಾಗುವುದು ಒಂದು ದಿನದ ಕೆಲಸವಲ್ಲ, ಅದು ಪ್ರತಿದಿನ ಮಾಡುವ ಚಿಕ್ಕ ಚಿಕ್ಕ ಸರಿಯಾದ ಅಭ್ಯಾಸಗಳ ಫಲ. ಈ 10 ಕೆಲಸಗಳನ್ನು ನೀವು ಗುಪ್ತವಾಗಿ ಪ್ರತಿದಿನ ಮಾಡತೊಡಗಿದರೆ ನಿಧಾನವಾಗಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ಇಂದು ನೀವು ತೆಗೆದುಕೊಳ್ಳುವ ಒಂದು ಸರಿಯಾದ ನಿರ್ಧಾರ ನಿಮ್ಮ ಮುಂದಿನ 10 ವರ್ಷದ ಜೀವನವನ್ನೇ ಬದಲಾಯಿಸಬಹುದು. ಆದ್ದರಿಂದ ಈ ವಿಡಿಯೋ ನೋಡಿದ ನಂತರ ಕೇವಲ ಪ್ರೇರೇಪಣೆ ಪಡೆದು ಬಿಡಬೇಡಿ. ಇವುಗಳಲ್ಲಿ ಕನಿಷ್ಠ ಒಂದು ಅಭ್ಯಾಸವನ್ನು ಹಿಂದೆ ಪ್ರಾರಂಭಿಸಿ.
ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇನ್ನಷ್ಟು ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.